ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ ನೋಡಿ, 2024-25ನೇ ಶೈಕ್ಷಣಿಕ ಸಾಲಿಗೆ ವಿದ್ಯಾರ್ಥಿಗಳಿಗೆ KSRTC ಬಸ್ ಪಾಸ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈಗ ಅವಕಾಶವನ್ನು ಮಾಡಿಕೊಟ್ಟಿದೆ. ಸೊ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು, ಅರ್ಜಿ ಶುಲ್ಕ ಎಷ್ಟಿರುತ್ತೆ ಮತ್ತು ಪಾಸ್ನ ನೀವು ಎಲ್ಲಿ ಪಡ್ಕೋಬೇಕು, ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಹೆಚ್ಚಿನ ಮಾಹಿತಿ ಏನಿದೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಶಾಲಾ ಮತ್ತು ಪದವಿ ಪೂರ್ವ ಕಾಲೇಜುಗಳು ಪ್ರಾರಂಭವಾಗಿದ್ದು, KSRTC ವಿದ್ಯಾರ್ಥಿ ಬಸ್ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಬೇಕಾಗಿರುತ್ತದೆ ಎಂದು ನಿಗಮವು ತಿಳಿಸಿದೆ. ಪ್ರಸಕ್ತ ವರ್ಷದಲ್ಲಿ ಸರ್ಕಾರದ ಆದೇಶದಂತೆ ಸಂಪೂರ್ಣವಾಗಿ ಗಣಕೀಕೃತವಾಗಿ ವಿದ್ಯಾರ್ಥಿ ಬಸ್ ಪಾಸ್ಗಳನ್ನು ವಿತರಿಸಲಾಗುವುದು ಹಾಗೂ ಪಾಸ್ ಪಡೆಯಲು ವಿದ್ಯಾರ್ಥಿಗಳು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಡಿ, ಸೇವಾ ಸಿಂಧು ಪೋರ್ಟಲ್ನ ಲಿಂಕ್ ಈ ರೀತಿ ಇದೆ. ಸೊ ಇಲ್ಲ ನೀವು ಗೂಗಲ್ನಲ್ಲಿ ಸೇವಾ ಸಿಂಧು ಅಂತ ಹೊಡೆದ್ರೆ ಸಾಕು, ಅಲ್ಲಿ ಮೇನ್ ಪೇಜ್ ಲಾಗಿನ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ರಿಜಿಸ್ಟರ್ ಆಗಿ ನೀವೇ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಅಂತಂದರೆ ನೋಡಿ, ವಿದ್ಯಾರ್ಥಿಗಳು ಮೇ 31ರಿಂದ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಬಸ್ ಪಾಸ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಪೋರ್ಟಲ್ನಲ್ಲಿ ಅರ್ಜಿ ಸಲ್ಲಿಸಲು ಯಾವುದೇ ಶುಲ್ಕ ಇರೋದಿಲ್ಲ ಅಂತ ಅಂದರೆ ನೀವೇ ಅರ್ಜಿಯನ್ನು ಸಲ್ಲಿಸಿದ್ರೆ ಇದಲ್ಲದೆ ನೋಡಿ, ವಿದ್ಯಾರ್ಥಿಗಳು ಕರ್ನಾಟಕ 1, ಗ್ರಾಮ 1 ಮತ್ತು ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿನ ಸಿಬ್ಬಂದಿಯ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಕೇಂದ್ರಗಳಲ್ಲಿ ಅರ್ಜಿ ಸಲ್ಲಿಸಲು ಸರ್ಕಾರದ ಆದೇಶದಂತೆ 30 ರೂಪಾಯಿ ಸೇವಾ ಶುಲ್ಕವನ್ನು ಕೇಂದ್ರಗಳ ಸಿಬ್ಬಂದಿ ಪಡಿಬಹುದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ನೀವು ಕರ್ನಾಟಕ 1, ಗ್ರಾಮ 1ನಲ್ಲಿ ಹೆಚ್ಚಿನ ಶುಲ್ಕ ಕೇಳ್ಬೋದು. ಸೊ ನೀವು 30 ರೂಪಾಯಿ ಅಂತ ಈ ಅಧಿಕೃತ ಮಾಹಿತಿಯನ್ನು ನೀವು ತಿಳಿಸಿದ್ರೆ ಸಾಕು, 30 ರೂಪಾಯಿನೇ ನೀವು ಕೊಡ್ಬೋದು. ಸೊ ಅರ್ಜಿ ಅನುಮೋದನೆಯಾದ ವಿದ್ಯಾರ್ಥಿಗಳಿಗೆ ಪಾಸ್ ಪಡೆಯಲು ನೋಡಿ, ಎಲ್ಲಿ ನೀವು ಪಾಸ್ನ ಪಡಿಬೇಕು ಅಂತಂದರೆ, ವಿದ್ಯಾರ್ಥಿಗಳಿಗೆ ಪಾಸ್ ಪಡೆಯಲು ಭೇಟಿ ನೀಡಬೇಕಿರುವ ಕೌಂಟರ್ನ ಹೆಸರು, ವಿಳಾಸ ಮಾಹಿತಿಯನ್ನು ಅರ್ಜಿಯಲ್ಲಿ ನೀಡಲಾದ ಮೊಬೈಲ್ ಸಂಖ್ಯೆಗೆ SMS ಮೂಲಕ ಕಳಿಸಲಾಗುವುದು. ಸೊ ನೀವು ರನ್ನಿಂಗಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ನೇ ನೀವು ಕೊಡಬೇಕಾಗುತ್ತೆ. ಸೊ ಅಲ್ಲಿ ಮೆಸೇಜ್ ಮೂಲಕ ನಿಮ್ಮ ಪಾಸ್ ಪಡೆಯುವ ಕೌಂಟರ್ನ ಡೀಟೇಲ್ಸು ಮೆಸೇಜಲ್ಲಿ ಬರುತ್ತೆ. ನೋಡಿ, ವಿದ್ಯಾರ್ಥಿ ಪಾಸ್ಗಳನ್ನು ಜೂನ್ 1ರಿಂದ ನಿಗದಿತ ಪಾಸ್ ಕೌಂಟರ್ಗಳಲ್ಲಿ ವಿತರಿಸಲಾಗುವುದು. ಜೂನ್ 1ರಿಂದ ನಿಮಗೆ ಪಾಸ್ ವಿತರಣೆ ಆಗುತ್ತೆ ಸ್ನೇಹಿತರೆ. ಸೊ ಪಾಸ್ನ ದರಗಳು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಷ್ಟೆಷ್ಟು ಅಂತ. ಪ್ರಾಥಮಿಕ ಶಾಲೆ ಅದು 10 ತಿಂಗಳಿಗೆ, ಅಂದರೆ ಎಲ್ಲ 10 ತಿಂಗಳಿಗೆ ಇರುತ್ತೆ. ಸೊ ಪ್ರಾಥಮಿಕ ಶಾಲೆ ಅವರ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಆಗಿರುತ್ತೆ. ಹಾಗೆ ಪ್ರೌಢಶಾಲೆ ಬಾಲಕರು ಅವ್ರಿಗೆ 750 ರೂಪಾಯಿ ಆಗಿರುತ್ತೆ. ಪ್ರೌಢಶಾಲೆ ಬಾಲಕಿಯರಿಗೆ 550 ರೂಪಾಯಿ ಇರುತ್ತೆ. ಕಾಲೇಜು ಮತ್ತು ಡಿಪ್ಲೊಮಾ ಓದ್ತಾ ಇರ್ತಕ್ಕಂಥವ್ರಿಗೆ 1050 ರೂಪಾಯಿ ಇರುತ್ತೆ. ITI ಮತ್ತು ವೃತ್ತಿಪರ ಕೋರ್ಸ್ಗಳು ಮತ್ತು ಸಂಜೆ ಕಾಲೇಜು PhD ಇವ್ರಿಗೆಲ್ಲ ನೋಡಿ ಡಿಫ್ರೆಂಟ್ ಆಗಿ ಅಮೌಂಟ್ಗಳು ಇರುತ್ತೆ ನೋಡಿ. ಅದರಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ 150 ರೂಪಾಯಿ ಆಗಿರುತ್ತೆ. ಅದರಲ್ಲಿ ITI ವಿದ್ಯಾರ್ಥಿಗಳಿಗೆ ಮಾತ್ರ 160 ರೂಪಾಯಿ ಆಗಿರುತ್ತೆ. ಸೊ ಇಷ್ಟು ಅಮೌಂಟನ್ನು ಕೊಟ್ಟು ನೀವು 10 ತಿಂಗಳ ಪಾಸನ್ನು ಪಡಿಬಹುದು ಸ್ನೇಹಿತರೆ. ಸರ್ಕಾರವು ರಾಜ್ಯದ ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರು, ಲಿಂಗತ್ವ ಅಲ್ಪಸಂಖ್ಯಾತರು ಸೇರಿದಂತೆ ಶಕ್ತಿ ಯೋಜನೆಯಡಿ ರಾಜ್ಯದೊಳಗೆ ಉಚಿತ ಪ್ರಯಾಣ ಸೌಲಭ್ಯವನ್ನು ಒದಗಿಸಿರುತ್ತೆ. ಆದರೆ ನೆರೆ ರಾಜ್ಯದಲ್ಲಿ ವಾಸವಿದ್ದು ಕರ್ನಾಟಕ ರಾಜ್ಯದ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ವಾಸವಿದ್ದು ನೆರೆ ರಾಜ್ಯದ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಗಡಿ ಭಾಗದ ಮಾರ್ಗಗಳಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿ ರಿಯಾಯಿತಿ ಬಸ್ ಪಾಸ್ ಪಡೆಯುವ ಅಗತ್ಯವಿದೆ. ಸೊ ಕರ್ನಾಟಕದಲ್ಲಿ ವಾಸ ಇರ್ತಕ್ಕಂಥ ಅಂದರೆ ಕರ್ನಾಟಕದ ನಿವಾಸಿಯಾಗಿರ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ ಈಗ ಶಕ್ತಿ ಯೋಜನೆಯಿಂದ ಅವರು ಉಚಿತ ಪ್ರಯಾಣ ಮಾಡ್ತಾ ಇದ್ದಾರೆ. ಹೊರ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಈಗ ರಿಯಾಯಿತಿ ಬಸ್ ಪಾಸನ್ನು ಪಡೀಲೇಬೇಕಾಗತ್ತೆ, ಮಹಿಳೆಯರು ಅಥವಾ ವಿದ್ಯಾರ್ಥಿಗಳು. ಸೊ ಕೊನೆ ದಿನಾಂಕ ತನಕ ವೆಯ್ಟ್ ಮಾಡಬೇಡಿ, ಸರ್ವರ್ ಇಶ್ಯೂ ಬರ್ಬೋದು. ಸೊ ಹಾಗಾಗಿ ಈಗಲೇ ನೀವು ಹಿಂದೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಪ್ರಾರಂಭಿಸಿ ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.